ಸಂಪಿಗೆ ಸಿದ್ದೇಶ್ವರ ಅನ್ನೋ ಜಾಗದಲ್ಲಿ ಇದೀವಿ ನೋಡಿ. ಇದೇ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ನೋಡಿ, ಇದರಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಇದು ನಾಟ್ಯ ಮಂಟಪ. ನಾಟ್ಯ ಮಂಟಪ ಇದು. ಇಲ್ಲಿ ಅವಾಗ ರಾಜರ ಕಾಲಿಗೆ ಅವಾಗೆಲ್ಲ ಟೈಮ್ ಪಾಸ್ಗೆ ಅಂತ ಮಾಡ್ತಾ ಇದ್ದಿದ್ದು ಅಂದ್ರೆ ಏನು ಅಂದ್ರೆ ನಾಟ್ಯ ಮಂಟಪ. ಲಾಸ್ಟ್ಗಡೆ ಉಯ್ಯಾಲೆ ನೋಡಿದ್ರಲ್ಲ, ಉಯ್ಯಾಲೆ ಆಟದಗಳು ಅವ್ರಿಗೆ ಇದೆ ಒಂದು. ನೋಡಿ, ಸುತ್ತಲೂ ಎಲ್ಲ ಪ್ರೇಕ್ಷಕರು ಕುತ್ಕೊಂಡು ವೀಕ್ಷಿಸಬಹುದು ಅಂತ ಸ್ಥಳ. ಮತ್ತೆ ಇನ್ನೊಂದು ಇಲ್ಲಿ ಏನಪ್ಪ ಸಂಪಿಗೆ ಸಿದ್ದೇಶ್ವರ ಅಂತ ಹೆಸರು ಬಂತು ಅಂದ್ರೆ ಸಂಪಿಗೆ ಮರ ಇದೆ ನೋಡಿ. ಇಲ್ಲಿ ಬರೀ ರಾಜಮನೆತನಕ್ಕೆ ಒಂದು ಮೀಸಲಿಟ್ಟ ಒಂದು ಸಂಪಿಗೆ ಮರ ಇದು. ಅದರಲ್ಲಿ ಬೆಳೆದಂತ ಹೂವುಗಳು ಯಾವುದೇ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ. ಬರೀ ರಾಜಮನೆತನದವರಿಗೆ ಮಾತ್ರ ಸಂಪಿಗೆ ಹೂವು ಮೀಸಲಾಗಿತ್ತು. ಇದು ಇಲ್ಲಿನ ವಿಶೇಷತೆ, ಸಂಪಿಗೆ ಮರ ಇದು. ಅಲ್ಲಿ ಸಂಪಿಗೆ ಮರದ ಹತ್ರ ಒಂದು ಸಿದ್ದೇಶ್ವರ ದೇವಸ್ಥಾನ ಇರೋದ್ರಿಂದ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತ ಹೆಸರು ಬಂತು.